ಹಾಯ್ ಫ್ರೆಂಡ್ಸ್, ನಾನಿವತ್ತು ಈ ರೀತಿಯಾಗಿ ಉಬ್ಬುವ ಮೃದುವಾದ ರೊಟ್ಟಿನ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ 2 ಕಪ್ ಆಗೋಷ್ಟು ಜೋಳದ ಹಿಟ್ಟನ್ನು ಈ ರೀತಿಯಾಗಿ ಜರಡಿ ಹಿಡ್ಕೊಂಡಿದ್ದೀನಿ. ಹಾಗೆ ನೀರನ್ನು ಒಂದು ಕಡೆ ಕಾಯಲಿಕ್ಕಿಟ್ಟು ಅದು ತುಂಬ ಕುದ್ದಾದ ಮೇಲೆ ಆಫ್ ಮಾಡಿ ಈ ರೀತಿಯಾಗಿ ಹಾಕ್ಕೊಂಡು ಅದನ್ನು ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿನ ಹಾಕಿಬಿಟ್ಟು ನಾದ್ಕೊಳ್ಳೋದು ಅಂತಲೇ ಹೇಳ್ತಾರೆ. ಗಟ್ಟಿಯಾಗಿ ಸ್ವಲ್ಪ ನಾದ್ಕೊಂಡಾದಮೇಲೆ ಈ ರೀತಿಯಾಗಿ ಕಲಿಸ್ಕೊಳ್ಳೋದು. ಸೊ ಈ ರೀತಿಯಾಗಿ ಕಲಿಸ್ಕೊಳ್ಳೋದು. ನಾನು ಒಂದನ್ನು ಮಿಸ್ ಮಾಡಿದೆ, ಏನಂದರೆ ನೀರು ಕುದಿಯುವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ನಾನು ಉಪ್ಪನ್ನು ಹಾಕ್ಕೊಂಡ್ರೆ ಈ ರೀತಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಉಪ್ಪನ್ನು ಹಾಕ್ಕೊಂಡಿದ್ದೆ, ಅದನ್ನು ಸ್ಕಿಪ್ ಮಾಡಿದ್ದೆ. ಇವಾಗ ನೋಡ್ತಾ ಇದ್ದೀರಲ್ಲ ರೊಟ್ಟಿ ಹಿಟ್ಟನ್ನು ಯಾವ ರೀತಿ ತಗೊಳ್ಳೋದು ಅಂತ. ನಮ್ಮ ಮುಷ್ಟಿ ಎಷ್ಟಿರುತ್ತೆ ಆ ಹಿಟ್ಟು ಅದ್ರ ಒಳಗಡೆನೇ ಹೋಗಬೇಕು. ಹೊರಗಡೆ ಬಂದಂಥ ಹಿಟ್ಟನ್ನು ತೆಗೆದುಬಿಟ್ಟು ಒಳಗಡೆ ಎಷ್ಟಿರುತ್ತೆ ಅಷ್ಟನ್ನು ಒಂದು ಕಡೆ ಹಾಕಿ ಈ ರೀತಿಯಾಗಿ ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೊಂಡು ಒಂದು ಬುಟ್ಟಿಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗ ಈಸಿ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಮಾಡ್ಕೊಳ್ಳೋದು. ಇವಾಗ ಒಂದೊಂದೇ ಉಂಡೆ ಆಕಾರದಲ್ಲಿ ಇರ್ತಕ್ಕಂಥ ಹಿಟ್ಟನ್ನು ತಗೊಂಡು ಈ ರೀತಿ ಮಣೆ ಮೇಲೆ ಹಾಕಿ ಸುತ್ತಲೂ ದಿಂಡು ಕಟ್ಟೋದು ಅಂತ ಹೇಳ್ತಾರೆ. ಅಂದರೆ ಸುತ್ತಲೂ ನೀಟಾಗಿ ಜೋಡಿಸ್ಕೋಬೇಕು. ಯಾಕಂದರೆ ಕ್ಲೀನಾಗಿ ಬರುತ್ತೆ ಅಂತ ರೊಟ್ಟಿ, ಅಂದರೆ ಸೀಳಾಗಿ ಬರೋದಿಲ್ಲ. ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ನೀಟಾಗಿ ಬರುತ್ತೆ. ಹಾಗಾಗಿ ಅದೊಂದು ಟ್ರಿಕ್ನ ಫಾಲೋ ಮಾಡಿ ರೊಟ್ಟಿ ಸೀಳೋದಿಲ್ಲ, ಅಂದರೆ ಲಾಸ್ಟ್ ಬದಿಲಿ ಸೀಳೋದಿಲ್ಲ. ಹಾಗೆ ಇವಾಗ ನಾನು ತೋರಿಸಿದ್ದೀನಲ್ಲ ಈ ರೀತಿಯಾಗಿ ರೊಟ್ಟಿನ ಮಾಡಿಕೊಂಡು ಹಂಚಿಗೆ ಹಾಕಿ ಅದ್ರ ಮೇಲೆ ನೀರನ್ನು ಹಚ್ಚೋದು. ಅಂದರೆ ಒಂದು ಪಾತ್ರೆಗೆ ನೀರು ತಗೊಳ್ಳಿ, ಅದಕ್ಕೆ ಒಂದು ಕಾಟನ್ ಬಟ್ಟೆ ಏನಿರುತ್ತಲ್ಲ ಅದನ್ನು ಹಾಕಿಬಿಟ್ಟು ನೀರು ಈ ರೀತಿ ಉಬ್ಬುವ ರೊಟ್ಟಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.